ಇದು ಪಾತಾಳ. ಇಲ್ಲಿ ಮಧುವನ ಎಲ್ಲಿ? ಹೌದು, ಮಧುವನ ಕೈ ತಿಕ್ಕುವುದು ಯಾಕೆ? ಮಧುವನ ಮಧುವನ ಅದು ಇದೆ. ಅಲ್ಲಿ ಇವ್ರು ಗೊತ್ತ ನಿಮ್ಗೆ? ಯಾರು ನಿನ್ನ ಅಜ್ಜನ? ಇವ್ರು ಮಾತ್ರ ಯಾರು ಎಗಡಿಕೆ ರುಬ್ಬು ಅವರ? ಅವರಲ್ಲ ಮಾರ. ಈ ಮಧುವನವನ್ನು ಆಳುವಂತ ಉದ್ದಿನ ಬೇಳೆ ಮಾರಾದ್ರು. ಉದ್ದಿನ ಬೇಳೆಯೇ ಹೆಸರು ಬೇಳೆ? ಇಲ್ಲಪ್ಪ, ಅವ್ರ ಹೆಸರೇ ಅದು. ಅವರ ನಾನೇ ಸತ್ತ ಹಾಳಾಗಿ ಹೋಗ್ಲಿ. 4 ದಿವಸ ಆದ್ರೂ ಬದುಕು ಸಾಯಿ ಅಂತ ಮಾಡಿದ್ರೆ ನಿನಗೆ ಆಯುಷ್ಯ ತೀರಿದೆ ಅಂತ ಕಾಣಲ್ಲ ಒಡೆಯ. ಮತ್ತೇನ ನೀವು ಅಂತ ಗೊತ್ತಾಗಲೇ ನನ್ನಷ್ಟಕ್ಕೆ ನಾನು ಬೈಕೊಂಡದ್ದು. ಈಗ ಅಂದ್ರೆ ನಿನಗೆ ಗೊತ್ತಾಗಲಿಲ್ಲ ಅಂತ ನಿನ್ನ ಬುದ್ಧಿಯನ್ನು ನೀನು ಬೈಕೊಂಡದ್ದು. ಹೌದಪ್ಪ, ನೀನು ನಿಮ್ಮನ್ನೇ ನೋಡ್ಬೇಕು ಅಂತ ಬಂದವ. ನಿಮ್ಮಲ್ಲಿ ಮಾತಾಡುವ ಅಂತಿದ್ದೇನೆ. ಕೈಯೋ ಕಾಲೋ ಎಲ್ಲಾದ್ರೂ ಕೊನೆಗೆ ಸರಿ ನಿಂತ್ರ ಆಯ್ತು. ನಮ್ದು ಕೈಯಲ್ಲೇ ನಿಲ್ಸೋದು. ಎಲ್ಲರೂ ಕಾಲಲ್ಲೇ ನಿಲ್ಬೇಕು ಅಂತಿಲ್ಲ. ಕೈಯಲ್ಲಿ ಹೊಟ್ಟೆಯಿಂದ ಇದ್ದವರು ಕೈಯಲ್ಲೂ ನಿಲ್ಸ್ಬೋದು. ನೀವು ಎಲ್ಲರೂ ಕಾಲಲ್ಲೇ ನಿಲ್ಸಿರಿ, ಕೈಯಲ್ಲೇ ನಿಲ್ಸೋದು ಯಾರು? ಆ ಮಟ್ಟಿಗೆ ನೀನೊಬ್ಬ ಒಟ್ಟಿಗೆ ಇದ್ದದ್ದು ಒಳ್ಳೆ. ಹಾಗಂತೇಳಿ ಎಲ್ಲಿಂದವೋ ಬಂದವಲ್ಲ. ಎಲ್ಲಿಂದ ಬಂದವ? ಶೋಣಿತ ತಿಂದು ಬಂದೆ. ಶೋಣಿತ ತಿಂದು ಬಂದ್ಯಾ? ಶೋಣಿತದಿಂದ ಬಂದೆ. ಹೌದಪ್ಪ. ಅಲ್ಲಿ ಅಂತ ಹೇಳಿ ನಮ್ಮ ಅಮ್ಮ ತಿಥಿದೇವಿ ಇಲ್ವಾ? ನಿನ್ನ ಅಮ್ಮ ತಿಥಿ ಆದ್ಮೇಲೆ ದೇವಿ ಆಗತ್ತ, ನಿನ್ನ ಅಮ್ಮ ದೇವಿಗೆ ತಿಥಿ ಮಾಡಿ ಬಂದ. ನಮ್ಮ ರಕ್ಕಸರ ಕುಲ ಉದ್ಗಾರಣಿ ಉದ್ಧಾರಣಿ ಅವಳು. ಆ ಅಮ್ಮನವ್ರ ಮನೆಯಲ್ಲಿದ್ದವ ನಾನು. ಅವ್ರು ಇವತ್ತು ನನ್ನ ಸಭೆಯಲ್ಲಿರುವ ಕರೆದ್ರು. ಏನಮ್ಮ ಅಂತ ಕೇಳಿದೆ. ಹಾಗಂತೇಳಿ ಬೇರೆ ಏನು ಅಲ್ಲ, ನನಗೊಬ್ಬಳು ಮಗಳಿದ್ದಾಳೆ, ಅವಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು ಅಂತ ಹೇಳಿದರು. ಸರಿ ಹೇಳಿದ್ದ. ನೀನು ಅಪಾಯದ ಸೊತ್ತು ಅಂತ ಅವ್ರ ಗಮನಕ್ಕೆ ಬಂದಿರಬೇಕು. ಇಲ್ಲ ಒಳ್ಳೆ ಹೆಣ್ಮಕ್ಳಿಗೆ ಪ್ರಾಯ ಬಂದಲ್ಲಿ ನಿನ್ನನ್ನು ಇಟ್ಕೊಳ್ಳುವ ಹಾಗಿಲ್ಲ ಅಂತ ನಲ್ವೆಲ್ಲ. ಮತ್ತೆ ನೀನು ಊರು ಬಿಡುವುದಕ್ಕೆ ಕಾರಣ ಏನು? ಪ್ರಾಯ ಬಂದಂತ ಹೆಣ್ಣಿಗೆ ಅಥವಾ ಗಂಡಿಗಾಗಲಿ ಮದುವೆ ಎಂಬ ಶವ ಸಂಸ್ಕಾರ ಆಗಬೇಕೋ ಬೇಡ? ನೀನು ಹೀಗೆ ಮಾಡಿದ್ರೆ ಸತ್ಯ ಆಗುವುದೇ ನಿಲ್ಬೇಕು. ಶುಭ ಸಂಸ್ಕಾರ ಆಗಬೇಕೋ ಬೇಡ? ಚಂದದ ಹೆಣ್ಣಿಗೆ ಕೊಂಡಿ ಯಾರು ಅಂತ ಯೋಚನೆ ಮಾಡಿದ್ರೆ ಸುತ್ತರಿತ ನಿಮ್ ಸುದ್ದಿ ಬಂತು. ನನ್ನ ವಿಷಯ ಹೌದಪ್ಪ. ಏನಂತೆ? ಪರಾಕ್ರಮದಲ್ಲಿ ಹೇಗೆ ಹರಿಪೂರ ಮಾರ್ಗದಿಂದ ವೈರಿಗಜ ತಿಮ್ಮ ನಿಮ್ಮ ಅಪ್ಪ ವೈರಿಗಜ ಸಿಂಹ ಹಾಗೆಲ್ಲ ಹೇಳಿದ್ರು. ಹಾಗೆಲ್ಲ ಹೇಳಿದಾಗ ನಮ್ಮ ಹೆಣ್ಣಿಗೆ ಸರಿಯಾದ ಜೋಡಿ ಯಾವುದು ಅಂತ ಬಂದಿದೆ ಪ್ರಾಯ, ಬಂದಿದೆ ಪ್ರಾಯ, ಬಂದಿದೆ ಪ್ರಾಯ. ಒಳಗಿನ ಬಹುದಲ್ಲಿಗೆ ನೀವು ಒಳಗಿನ ಬಹುದಲ್ಲಿಗೆ
ಶೃಂಗಾರವಾಗಿ ದೀಪಣಗೊಂಡು ಮುದದಿನ ಶೃಂಗಾರ 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 ಮುದದಿನ ಶೃಂಗಾರವಾಗಿ ದೀಪಣಗೊಂಡು ಬರಬೇಕು ನೀವಲ್ಲಿ ಓ ರಾಯ ಬರಬೇಕು ನೀವಲ್ಲಿ ಆ ಕೊಯ್ಯೋ ಸರಿ ಮಾಡಿ ಹೊಡೆಯ ಇನ್ನೂ ತಪ್ಪದೇ ಇದ್ರೆ ಆಯ್ತು. ಹಾಗಂತೇಳಿ ಹಾ. ದಿತಿ ಸುತ್ತ ಮಾಲಿನಿಗೆ ಹಾ. ಗಾಯ ಬಂತು ಮಾಲಿನಿ ಅವರು ಭಾರಿ ಚಂದ ಹಾ. ಸ್ವಾಗ ತುಂಬಿದ ಪ್ರಾಯ ಷೋಡಶ ಪ್ರಾಯ ಏನು ಹಾ. 15 ತುಂಬಿ ಹಾ. 16 ಜಾರಿ ಸರಿ. 17 ಮಿಟ್ಟಿ ಹಾ. 18 ಕಾಲು ಇರ್ತಾ ಇದ್ರಿ ಈಗ ನೀವು ಅಷ್ಟು ಅವಳು ಕಾಲಿಟ್ರೆ ನೀವು ಒದ್ದಾಡುವುದೇ ಕಾಲು ನಿನಗೆ ಬಹಳ ಸಂಕಷ್ಟ ಆಗ್ತಾ ಇತ್ತು ಈ ಮದುವೆ ಆಗುವ ಒಂದು ಅಷ್ಟೇ ವಯಸ್ಸಿನವರ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರಾಯ ಬಂದಿದೆ ಅಂತಂದ್ರೆ ನಿನಗೆ ನರ ಎಲ್ಲ ಹಿಡ್ಕೊಳ್ಳುವುದು ಅಂದ್ರೆ ಹಾ. ಅಲ್ಲಿಂದ ಬಂದಲ್ಲ ಹಾ ಹಾ ಹಾಗಂತೇಳಿ ಗೊಂಡು ಒಪ್ಪಬೇಕಲ್ಲ ಹಾ. ಈಗ ಹೆಣ್ಣನ್ನು ಮದುವೆ ಮಾಡ್ತೇವೆ ಅಲ್ಲಿಂದ ಇಲ್ಲಿ ಬಂದು ಅಂತ ಹೇಳಿದೆ ಹಾ. ನಿಮಗೆ ಮನಸ್ಸುಂಟು ಇಲ್ಲವೋ ಹಾ. ಅಲ್ಲ ಆಗ ಹೆಣ್ಣು ಇಂಥದ್ದೇ ಅಂತ ಹೇಳ್ಬೇಕಲ್ವಾ ಹಾ. ಹಾಗಾಗಿ ಹೆಣ್ಣು ನೋಡುವುದಕ್ಕೆ ಅವಳ ಆರ್ತಿ ಇಲ್ವಾ ಆರತಿ ಅವಳನ್ನು ಬದಿಗಟ್ಟಿಲ್ಲ ಹಾ. ಅವಳೆಲ್ಲ ಚಂದ ಹಾ. ಅವಳನ್ನು ಇವಳು ಕಾಲಿ ಕೊಟ್ಟಬೇಕು ಸರಿ ಅಷ್ಟು ಚಂದದ ಹೆಣ್ಣಿಗೆ ಹಾ. ಸರಿಯಾದ ಜೋಡಿ ನೀವು ಅಂತಾಯ್ತು ಹಾ. ಹಾಗಾಗಿ ಹಾ. ಇದೆಲ್ಲ ಕೊಲ್ಚೇಟಿ ಕಳಿಸಿ ಹಾಕಿ ಒಂದು ಸಣ್ಣ ಬಾಚಣಿಗೆ ಕಟ್ಟಿಕೊಂಡು ಬಾಸಿಂಗ ಕಟ್ಟಿಕೊಂಡು ದಬ್ಬಣ ತಗೊಂಡು ನಿನ್ನ ಬಾಯಿ ಹೋಲ್ದು ಎಲ್ಲ ಹೊಡೆಯ ತಿಪ್ಪಣ ಕೂಡಿಕೊಂಡು ಇವರಿಲ್ವ ಇವತ್ತ ಯಾರು ಕೂಸು ಅವ್ರ? ಇವತ್ತು ಹೆಚ್ಚಿದ್ದದ್ದೇ ಅವ್ರು ಹಾ. ಬಾಚ್ಯದವ್ರು? ಹಾ. ಅವ್ರು ಬೇಕು ಹಾ. ಅವ್ರನ್ನೆಲ್ಲ ಕರ್ಕೊಂಡು ಹ್ಮ್. ಚೆನ್ನ ಹೆಣ್ಮಕ್ಳನ್ನ ಕರ್ಕೊಂಡು ಹ್ಮ್. ಅಲ್ಲಿ ಬನ್ನಿ ಅಜ್ಜಿಯರೊಂದು
Oh
ಮೆಚ್ಚಿದ್ದೇನೆ, ಹೌದಾ? ಸಂತೋಷಗೊಂಡಿದ್ದೇನೆ. ನೀವು ಓದಾಯ್ತಾ? ನಿನ್ನ ಮಾತಿನಿಂದ ಉಲ್ಲಾಸವಾಯಿತು. ಹೌದಪ್ಪ. ಕಾರಣ ಏನು ನೋಡಿಯ? ಇಲ್ಲಿ ಸಂಜಾತೆಯಾಗಿರುವಂತಹ ಹಾ ಆ ಮಾಲಿನಿ ದೇವಿ ಹಾ ಅಷ್ಟೊಂದು ಸುಂದರಿಯ. ಸುಂದರಿಯಲ್ಲಿ ಕೇಳು. ಹಾಗಾಗಿ ಹಾ ಶಹಬ್ಬಾಸ್ ಹಾ ಮೆಚ್ಚಿದ್ದೇನೆ ಎನ್ನುವುದಾಗಿ ನಿನ್ನ ಬೆನ್ನನ್ನ ಚಪ್ಪರಿಸಿದ್ದು. ಹೌದಪ್ಪ. ತೂತ ಒಡೆಯ. ಕಲಕಿತು ಮನವೆನ್ನ ಕಲಹಂಸದ ಮನೆ. ಹಾ ಹಾ ಆ ಮಾಲಿನಿ ದೇವಿಯ ಹಾ ಸೌಂದರ್ಯದ ವಿಷಯವನ್ನು ಕೇಳುತ್ತಾ ಇರುವ ಹಾಗೆ ಹಾ ಎಲ್ಲಿಲ್ಲದ ಆನಂದ, ಆಗಲೇ ಎಲ್ಲಿಲ್ಲದ ಸಂತೋಷ. ಹಾ ಇಲ್ಲಿಯವರೆಗೆ ಹಾ ಈ ವಿದ್ಯುನ್ಮಾಲಿಗೆ ಮದುವೆಯಾಗಬೇಕು ಎಂಬ ಆಸೆ ಇದ್ರು. ಹಾ ಯೋಗ್ಯಳಾದಂತ ಹೆಣ್ಣು ಸಿಗದೇ ಇದ್ದದ್ರಿಂದ ಯಾವುದರಿಂದ? ಮದುವೆ ಆಗಿರಲಿಲ್ಲ. ಅಲ್ವಾ? ಯಾವ ಮಾಲಿನಿ ದೇವಿ ಹಾ ಅಪ್ರತಿಮವಾದಂತಹ ಸೌಂದರ್ಯವತಿ ಎನ್ನುವುದಾಗಿ ಹಾ ನೀನಾಡಿದೆಯೋ ಹಾ ಆಗಲೇ ಹಾ ವರಿಸಬೇಕೆಂಬಾಸೆ ಫಲವಾಗುತ್ತಿದೆ. ಆಗಲೇಬೇಕು ಒಡೆಯ. ಹಾಗಾಗಿ ತಡ ಮಾಡುವುದಲ್ಲ. ಹಾ ಹಾ ಒಳ್ಳೆಯ ವಾರ್ತೆಯನ್ನು ತಂದಿದ್ದೀಯ. ತಂದ ವಾರ್ತೆಯನ್ನು ಸಾಧಾರಣ ಸರಿಯಾಗಿ ಹೇಳಿದ್ದೀಯ. ನನ್ನ ಮನಸ್ಸಿನಲ್ಲಿ ಮದುವೆಯಾಗುವ ಆಸೆಯನ್ನು ಚಿಗುರಿಸಿದ್ದೀಯ.